ಹಾಂ, ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜು ಅಂತ. ನಾನು ಬಂದ್ಬಿಟ್ಟು ಮೂಲತಃ ವಿಜಯನಗರ ಜಿಲ್ಲೆಯವನು. ವಿಜಯನಗರದ ಜಿಲ್ಲೆಗೆ 2023 ಅಲ್ಲಿ ಸಿವಿಲ್ ಪೊಲೀಸಾಗಿ ಆಯ್ಕೆಯಾಗಿದ್ದೀನಿ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಇವಾಗ ಸಮಯ ಬಂದ್ಬಿಟ್ಟು ರಾತ್ರಿ 11 ಗಂಟೆ ಆಗಿರ್ಬೇಕೇನೋ. ನಾನು ಇವತ್ತು ತಾನೇ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಆದ. ಅಂದರೆ ಚನ್ನಪಟ್ಟಣ ಪೊಲೀಸ್ ಟ್ರೈನಿಂಗಲ್ಲಿ ತರಬೇತಿ ಮಾಡಿ 10 ತಿಂಗಳು ಟ್ರೈನಿಂಗ್ ಎಕ್ಸ್ಟೆಂಡ್ ಮಾಡಿದರು. 8 ತಿಂಗಳು ಇರೋದನ್ನ 10 ತಿಂಗಳಾಗಿ ಟ್ರೈನಿಂಗ್ ಎಕ್ಸ್ಟೆಂಡ್ ಮಾಡಿದರು. ಬಟ್ ಕಾರಣಾಂತರಗಳಿಂದ ಅದು 12 ತಿಂಗಳಾಯಿತು ನಮ್ಮದು ಟ್ರೈನಿಂಗ್ ಮುಗಿದ್ಬಿಟ್ಟು ನಾವು ಬಂದು ಇವತ್ತು ನಮ್ಮ ಸ್ಟೇಷನ್ನು ಹೊಸಪೇಟೆ ವಿಜಯನಗರದಲ್ಲಿ ರಿಪೋರ್ಟ್ ಆದ್ವಿ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಈಗ ಟೈಮು 11 ಗಂಟೆ. ಅಂದರೆ ಈಗ ಆಲ್ರೆಡಿ ಸುಮಾರು ಜನ ಮಲ್ಕೊಂಡು ಸುಮಾರು ಹೊತ್ತು ನಿದ್ದೆ ಮಾಡಿರ್ಬೋದು. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಧಾರವಾಡ, ಬೆಂಗಳೂರು, ಬಿಜಾಪುರ ಮತ್ತು ಇನ್ನಿತರ ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಗ್ತೈತೆ ಅಲ್ಲೆಲ್ಲ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಮಲಗದೆ ಓದ್ತಿರ್ತಾರೆ. ಅಂದರೆ ಇವಾಗ ಹೇಳಿದ್ದಾರೆ, ಈಗ ಒಂದು ಪ್ಯಾಕ್ಸ್ ಎಲ್ಲ ಬಿಟ್ಟಿದ್ದಾರೆ. DRO ಮತ್ತು ಸಿವಿಲ್ಲು ಮತ್ತು KSRP ಮತ್ತು ಸಿವಿಲ್ PSI ಇವೆಲ್ಲ ನೋಟಿಫಿಕೇಷನ್ಸ್ ಇದೆ ಅಂತ. ಸೊ ಹಂಗಾಗಿ ಇವಾಗ ಓದಬೇಕಂತ ಎಲ್ಲ ನಿದ್ದೆಗೆಟ್ಟೆಲ್ಲ ಚೆನ್ನಾಗಿ ಯಾರ್ಯಾರೆಲ್ಲ ಓದ್ತಿದ್ರೆ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ನಿಮ್ಮ ಕಾನ್ಫಿಡೆನ್ಸ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡ್ರಿ ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟು ದಿನ ಓದಿದ್ದೀರಂದರೆ ಈ ಟೈಮಲ್ಲಿ ಯಾರು ಚೆನ್ನಾಗಿ ಓದ್ತಿರಲ್ಲ ಅವರು ಖಂಡಿತ ಕ್ಲಿಕ್ಕಾಗಿ ನೀವೇನೇನು ಅಂದ್ಕೊಂಡಿದ್ದೀರಾ ಅಂಥ ಕೆಲಸಕ್ಕೆ ನೀವು ಪಕ್ಕ ಹೋಗ್ತೀರಾ. ನಾನು ನಿಮಗೆ ಭರವಸೆ ಕೊಡ್ತೀನಿ. ಸೊ ಈ ಟೈಮಲ್ಲಿ ಯಾರು ಓಪ್ನ ಕಳ್ಕೊಬಿಡ್ತು. ಸೊ ಯಾರು ಓಪ್ನ ಕಳ್ಕೊಳ್ದೆ ಈ ಟೈಮಲ್ಲಿ ಇಷ್ಟು ದಿನ ನೀವು ಓದಿದ್ರೋ ಓದಿಲ್ವೋ ಸೆಕೆಂಡ್ರಿ, ಬಟ್ ಈಗೇನಾದರೂ ನೀವು ಮನಸ್ಸು ಮಾಡಿದಂದರೆ ಈಗಲೂ ನೀವು ಇರ್ತಕ್ಕಂಥ ನೋಟಿಫಿಕೇಷನ್ಸ್ನಾಗ ನಿಮ್ಮದು ಒಂದು ಹೆಸರು ಪಕ್ಕ ಇರ್ತೈತೆ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಏನು ಓದಿದ್ದೀರಲ್ಲ ಅದನ್ನು ಸೈಡಿಗೆ ಬಿಟ್ಟಾಕಿ. ಸೊ ಯಾರಾದರೂ ಚೆನ್ನಾಗಿ ಓದಿದರೆ ಅದನ್ನೇ ರಿವಿಷನ್ ಮಾಡಿ. ಅಕಸ್ಮಾತ್ ಓದೋಕ್ಕಾಗಿಲ್ಲ, ಯಾವುದೋ ಒಂದು ಕಾರಣದಿಂದ ಓದೋಕ್ಕಾಗಿಲ್ಲ ಅಂದರೆ ಈಗಲೂ ಕೂಡ ಏನು ಸಮಯ ಏನು ಮಿಕ್ಕಿಲ್ಲ. ಸೊ ಈಗಲೂ ಕೂಡ ಇನ್ನು ಸಿಕ್ಕಾಪಟ್ಟೆ ಸಮಯ ಇದೆ. ಸೊ ಸಿಕ್ಕಾಪಟ್ಟೆ ರಿವಿಷನ್ ಮಾಡಿ. ಮತ್ತು ನೀವು ಯಾವ ಎಕ್ಸಾಮ್ಗೆ ಓದ್ತಿದ್ದೀರಲ್ಲ ಅದನ್ನು ಕ್ವಶನ್ ಪೇಪರ್ ಕವರ್ ಮಾಡಿ. ಮತ್ತು ಈ ಸರ್ತಿ ಏನೋ KEA ದವರು ಎಕ್ಸಾಮ್ ನಡೆಸ್ತಾರಂತೆ. ಸೊ ಅವ್ರು ರಿಲೇಟೆಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಅಂದರೆ ಅವರು ಯಾವ ಥರ ಪ್ಯಾಟ್ರನ್ ಕೇಳ್ತಾರೆ ಮತ್ತು ಯಾವ ಬೇಸ್ಡ್ ಮೇಲೆ ಕ್ವಶನ್ ಕೇಳ್ತಾರೆ ನಿಮಗೆ ಅದು ಒಂದು ಅನಲೈಸ್ ಆಗ್ತೈತಿ. ಸೊ ಹಂಗಾಗಿ ಆ ಕ್ವಶನ್ ಪೇಪರ್ನ ರೆಫರ್ ಮಾಡಿ. ಸೊ ಎಲ್ಲ ಕ್ವಶನ್ ಪೇಪರ್ ಮ್ಯಾಕ್ಸಿಮಮ್ ಎಲ್ಲ ಕ್ವಶನ್ ಪೇಪರ್ ರೆಫರ್ ಮಾಡಿ ಕಾನ್ಫಿಡೆನ್ಸಿಂದ ಓದಿ ಮತ್ತು ಕಾನ್ಫಿಡೆನ್ಸಿಂದ ಎಕ್ಸಾಮ್ ಅಟೆಂಡ್ ಮಾಡಿ. ಮತ್ತು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂಚೂರು ಯೋಚನೆ ಮಾಡಿಬಿಟ್ಟು ಅಪ್ಲೈ ಮಾಡಿ. ಸೊ ಖಂಡಿತವಾಗ್ಲೂ ಯಾರೆಲ್ಲ ಡೆಡಿಕೇಶನ್ ಮಾಡಿ ಓದಿದ್ದೀರಾ ಮತ್ತು ಏಜ್ ಎಕ್ಸ್ಟೆಂಡ್ ಆಗಿದ್ದು ಸದುಪಯೋಗ ಪಡಿಸ್ಕೊಂಡು ಓದಿದ್ದಾರೆ ಖಂಡಿತ ಅವರೆಲ್ಲರದು ಈ ನೋಟಿಫಿಕೇಷನಲ್ಲಿ ಹೆಸರು ಇರ್ತೈತಿ. ಸೊ ಎಲ್ರಿಗೂ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಅಂದರೆ ಎಲ್ರಿಗೂ ಚೆನ್ನಾಗಿಲ್ಲ. ಅಂದರೆ ನಾನೇನು ತುಂಬ ತಿಳ್ಕೊಂಬಿಟ್ಟಿನಿ ಅಥವಾ ತುಂಬ ಇದೆ ಅಂತಲ್ಲ, ಒಟ್ಟು ಎಲ್ಲರೂ ನಂತರನೇ ಎಲ್ರಿಗೂ ಆಗಬೇಕಂತ ಆಸೆ ಇರ್ತೈತೆ. ಅಂದರೆ ನಾನೀಗ ಸಿವಿಲ್ ಆಗಿದ್ದೀನಿ, ಇನ್ನೂ ಏನೋ ಓದಬೇಕು, ಈ ಥರ ಎಲ್ಲ ಇರ್ತೈತೆ. ಸೊ ಈ ಥರ ನಾವು ಓದೋ ಸಮಯದಲ್ಲಿ ಈ ಥರ ವೀಡಿಯೋ ಎಲ್ಲ ನೋಡ್ತಿದ್ವಿ. ಯಾರಾದರೂ ನಮಗೊಂದು ಚೂರು ಗೈಡ್ಲೈನ್ಸ್ ಮಾಡಿದರೆ ಸಾಕು, ಅದನ್ನೇ ಫಾಲೋಅಪ್ ಮಾಡ್ಕೊಂಡು ನೆಕ್ಸ್ಟು ನಾವು ಒಂಥರ ಎಕ್ಸಾಮಲ್ಲಿ ಸ್ಕೋರ್ ಮಾಡಲಿಕ್ಕೆ ಒಂಥರ ನಮಗೇನೋ ಒಂಥರ ಸ್ಪಿರಿಟ್ ಬರೋದು. ಸೊ ಹಂಗಾಗಿ ನನಗೂ ಈ ಥರ ಮಾಡಬೇಕು ಮತ್ತು ಈ ಥರ ಹೇಳ್ಬೇಕು ಅಂತ ಅನಿಸ್ತು. ಸೊ ಹೇಳ್ತಿದ್ದೀನಿ. ಏನಾದರೂ ನನ್ನ ಮಾತಲ್ಲಿ ನಾನು ಈ ಥರ ವೀಡಿಯೋಸ್ ಎಲ್ಲ ಮಾಡಿಲ್ಲ. ಸೊ ನಾನು ಮಾತಲ್ಲಿ ಮಿಸ್ಟೇಕ್ ಮಾಡಿದರೆ ಅಥವಾ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಅಂತ ಹೇಳ್ತಾ, ಒಟ್ಟು ನಿಮ್ಗೆ ಏನಾದರೂ ಒಂಚೂರು ಇದರಿಂದ ಏನಾದರೂ ಉಪಯೋಗ ಆಗ್ತದೆ ಅಂತಂದ್ರೆ ಯಾವುದೇ ವಿಷಯ ಆಗಿರಲಿ, ಅದು ಯೂಟ್ಯೂಬ್ ಆಗಿರಲಿ, ಟೆಲಿಗ್ರಾಮ್ ಆಗಿರಲಿ, ಇನ್ನಿತರ ಯಾವುದೇ ಆಗಿರಲಿ, ಒಟ್ಟು ಯಾವುದರಿಂದನಾಗಿರಲಿ ನೀನು ಗಿವ್ ಅಪ್ ಆಗೋಕ್ಕೆ ಅಥವಾ ನೀನಿಗೆ ಎನ್ಕರೇಜ್ ಆಗೋಕ್ಕೆ ಅಥವಾ ನಿನಗೆ ಓದಲಿಕ್ಕೆ ಅಥವಾ ನೀನು ಸೆಲೆಕ್ಷನ್ ಆಗೋಕ್ಕೆ ಅದರಿಂದ ಸಾಧ್ಯ ಐತಂದ್ರೆ ಅದನ್ನೆಲ್ಲ ಬಳಸ್ಕೊಳ್ರಿ ಅಂತ ಹೇಳ್ತೀನಿ. ಸೊ ಅನ್ವಾಂಟೆಡ್ ಯೋಚನೆ ಮಾಡಿದೆ, ಓದಿ ಪಕ್ಕ ನೀವು ಅಂದ್ಕೊಂಡಿರೋ ಹುದ್ದೆಯನ್ನು ಪಡ್ಕೊಳ್ರಿ. ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಸ್ನೇಹಿತರು ಯಾರೆಲ್ಲ ನಿಮ್ಮನ್ನು ಸಕ್ಸಸ್ಗೋಸ್ಕರ ಕಾಯ್ತಿರ್ತಾರಲ್ಲ ಅವರಿಗೆಲ್ಲ ನಿಮ್ಮದು ಸಕ್ಸಸ್ನ ಕೊಟ್ಟು ಅವರಿಗೆಲ್ಲ ಖುಷಿಪಡಿಸಿ ಅಂತ ಹೇಳ್ತಾ, ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.